ಕ್ಷೇತ್ರದಲ್ಲಿ ಆಸೀನರಾಗಿರುವಂತಹ ಅಧ್ಯಕ್ಷರಾದ ಮಾಜಿ ಸಚಿವರು ಹಿರಿಯರಾದ ಎಚ್ ಎಂ ರೇವಣ್ಣರವರು, ಈ ಭಾಗದ ಶಾಸಕರು, ರಾಜ್ಯ ಸರ್ಕಾರದಿಂದ ಸುಮಾರು 2.25 ವರ್ಷಗಳ ಸತತವಾಗಿ ಇಡೀ ರಾಜ್ಯದ ಎಲ್ಲ ಜನರಿಗೆ ನಾವು 5 ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಂತಹ ಈ ಯೋಜನೆಗಳ ಅನುಷ್ಠಾನ ಯಾವ ರೀತಿ ಆಗಿದೆ, ಇದರ ಆಗುವುಗಳನ್ನ ತುಂಬಿಕೊಳ್ಳೋದಕ್ಕೋಸ್ಕರನೇ ರಾಜ್ಯ ಗ್ಯಾರಂಟಿ ಸಮಿತಿಯಿಂದ ಈ ಕಾರ್ಯಾಗಾರಗಳನ್ನ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ. ಅದೇ ವಿಧವಾಗಿ ಇವತ್ತು ಕೋಲಾರ ಜಿಲ್ಲೆಯಲ್ಲೂ ಸಹ ಮಾನ್ಯ ರೇವಣ್ಣನವರ ಒಂದು ನಾಯಕತ್ವದಲ್ಲಿ ಅವರ ಎಲ್ಲ ಟೀಮ್ ನಮ್ಮ ಕೋಲಾರ ಜಿಲ್ಲೆಗೆ ಬಂದಿರುವಂಥದ್ದು ಬಹಳ ಹೆಮ್ಮೆಯ ವಿಷಯ. ಕರ್ನಾಟಕ ಸರ್ಕಾರ 2023ರಲ್ಲಿ ಚುನಾವಣೆಗೆ ಬರುವ ಮುಂಚೆ ಕರ್ನಾಟಕದ ಜನತೆಗೆ ತಮ್ಮ ಮ್ಯಾನಿಫೆಸ್ಟೋಲ್ಲಿ ಏನು ಹೇಳಿದ್ರು, ಈ ರಾಜ್ಯಕ್ಕೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಗೃಹಲಕ್ಷ್ಮಿಯಲ್ಲಿ 2,000, ಅನ್ನಭಾಗ್ಯ ಯೋಜನೆಯಲ್ಲಿ 10 kg ಅಕ್ಕಿ, ಇಡೀ ರಾಜ್ಯದ ಎಲ್ಲ ಕುಟುಂಬಗಳ 200 ಯೂನಿಟ್ ವರೆಗಿನ ಕರೆಂಟ್ ಫ್ರೀ, ರಾಜ್ಯದ ಎಲ್ಲ ಹೆಣ್ಣು ಮಕ್ಕಳಿಗೆ ಇಡೀ ರಾಜ್ಯದಲ್ಲಿ ಎಲ್ಲೇ ಆದ್ರೂ ಅವರು ಉಚಿತವಾಗಿ ಬಸ್ನಲ್ಲಿ ಓಡಾಡುವಂಥದ್ದು, ಮತ್ತೆ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಡಿಗ್ರಿ ಮುಗಿಸಿರುವಂತಹ ವಿದ್ಯಾರ್ಥಿಗಳಿಗೆ 2 ವರ್ಷಗಳ ತನಕ 3,000 ಹಣವನ್ನ ಉಚಿತವಾಗಿ ಕೊಡುವಂತಹ ಯೋಜನೆಗಳನ್ನ ಚುನಾವಣೆಗೆ ಬರುವ ಮುಂಚೆ ನಾವು ಭರವಸೆಯನ್ನು ಕೊಟ್ಟಿದ್ದೇವೆ. ಚಾಚು ತಪ್ಪದೆ ಇಡೀ ರಾಜ್ಯದ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಈ 5 ಯೋಜನೆಗಳನ್ನ ಕೊಡುವುದರ ಮುಖಾಂತರ ಸಿದ್ದರಾಮಯ್ಯರವರ ಸರ್ಕಾರ, ಮುಖ್ಯಮಂತ್ರಿಗಳ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತಮ್ಮ ಮ್ಯಾನಿಫೆಸ್ಟೋಲ್ಲಿ ಏನು ಹೇಳಿದ್ರು ಅದನ್ನೇ ಇವತ್ತು ಸುಮಾರು 56,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇಡೀ ರಾಜ್ಯಕ್ಕೆ ಕೊಟ್ಟಂತ ಹಿರಿಮೆ, ಆ ಶ್ರೇಯಸ್ಸು ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ತದೆ. ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಸಲ್ತದೆ, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ಸಲ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಯೋಜನೆ ಬರೋದಕ್ಕೆ ಮುಂಚೆ ವಿರೋಧ ಪಕ್ಷಗಳು ಬಹಳಷ್ಟು ಮಾತನಾಡ್ತಾ ಇವೆ. ಚುನಾವಣೆ ಗೆಲ್ಲೋದು ಅಷ್ಟೇನೆ ಇದ್ರ ಉದ್ದೇಶ ಆಗಿರ್ತದೆ. ಚುನಾವಣೆ ಗೆದ್ದ ನಂತರ ಯಾವುದೇ ಯೋಜನೆಗಳು ಅನುಷ್ಠಾನ ಆಗೋದಿಲ್ಲ ಅಂತ ಹೇಳಿ, ಆದ್ರೆ ನಮ್ಮ ಸರ್ಕಾರ ಬಂದ 3 ತಿಂಗಳ ಒಳಗಾಗಿ ಈ 5 ಯೋಜನೆಗಳನ್ನ ನಮ್ಮ ರಾಜ್ಯದ ಜನರಿಗೆ ಕೊಟ್ಟಂತ ಶ್ರೇಯಸ್ಸು ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ತದೆ, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಸಲ್ತದೆ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿ ಸಂದರ್ಭದಲ್ಲೂ 2023 ಜೂನಿಂದ ನಾನು ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವನಾದ್ಮೇಲೆ ತಪ್ಪದಂತೆ ಪ್ರತಿ 3 ತಿಂಗಳಿಗೊಮ್ಮೆ ನಾವು KDP ಸಭೆ ಮಾಡ್ತಾ ಇರ್ತೀವಿ. ಅದು ಬಿಟ್ಟು 1 ತಿಂಗಳಿಗೆ ಆವರೇಜ್ 1-2 ಕಾರ್ಯಕ್ರಮಗಳು ಕೋಲಾರ ಜಿಲ್ಲೆಯಲ್ಲಿ ನಾನು ಮತ್ತು ಎಲ್ಲ ನಮ್ಮ ಶಾಸಕರುಗಳ ಜೊತೆಯಲ್ಲಿರ್ತೀವಿ. ಪ್ರತಿ ಸಂದರ್ಭದಲ್ಲೂ ನಮ್ಮ ಕೋಲಾರದ ಜನತೆಗೆ ಈ 5 ಯೋಜನೆಗಳು ತಲುಪ್ತಾ ಇದೆಯಾ ಇಲ್ಲ ಅಂತ ಅನ್ನೋದನ್ನ ಪ್ರತಿ ಸಾರ್ತಿ ನಾವು ಖಾತ್ರಿ ಪಡಿಸ್ಕೊತಾ ಇರ್ತೀವಿ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ಮಹಿಳೆಯರು ಇವತ್ತು ಬಸ್ನಲ್ಲಿ ಓಡಾಡಿದ್ದಾರೆ ಉಚಿತವಾಗಿ. 90%ಕ್ಕೂ ಮೇಲೆ ಹೆಚ್ಚಿನ ಜನ ಉಚಿತವಾಗಿ ವಿದ್ಯುತ್ತನ್ನ ಪಡಿತಾ ಇದ್ದಾರೆ. ಸಾವಿರಾರು ಜನ ವಿದ್ಯಾರ್ಥಿಗಳು 3,000 ರೂಪಾಯಿ ವೇತನವನ್ನ ಪಡೀತಾ ಇದ್ದಾರೆ. ಮತ್ತೆ 2,000 ರೂಪಾಯಿ ಪ್ರತಿಯೊಂದು ಮನೆಯ ಯಜಮಾನಿಗೆ ಹಣ ಅವರ ಮನೆಗೆ ಸಂದಾಯ ಆಗ್ತಾ ಇದೆ. ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ 5 kg ಅಕ್ಕಿ ಫ್ರೀ ಮತ್ತು 5 kg ಅಕ್ಕಿಯ ಹಣ ಪ್ರತಿಯೊಂದು ಕುಟುಂಬದ ಪ್ರತಿ ಸದಸ್ಯರಿಗೂ ತಲುಪ್ತಾ ಇದೆ.
ಇವತ್ತು ಹೆಣ್ಮಕ್ಳು ಬಹಳಷ್ಟು ಜನ ಇಲ್ಲಿದ್ದೀರಿ, ನೀವೇನೇ ನಿಜವಾದ ಫಲಾನುಭವಿಗಳು. ಇಲ್ಲಿ ಇರುವಂತ ಎಲ್ಲ ಹೆಣ್ಮಕ್ಳು ಮತ್ತೆ ಹೊರಗಡೆ ಸಹ ಬಹಳಷ್ಟು ಜನ ಹೆಣ್ಮಕ್ಳು ಇದ್ದೀರಿ. ನೀವೆಲ್ಲರೂ ಸಹ ಉಚಿತವಾಗಿ ಬಸ್ನಲ್ಲಿ ಓಡಾಡ್ತಾ ಇದ್ದೀರಿ. ಮನೆ ಯಜಮಾನಿಗೆ 2,000 ರೂಪಾಯಿ ಸಿಗ್ತಾ ಇದೆ. ಮತ್ತೆ ವಿದ್ಯುತ್ ಬಿಲ್ 200 ಯೂನಿಟ್ ವರೆಗಿನ ಕರೆಂಟ್ ಫ್ರೀ ಸಿಗ್ತಾ ಇದೆ, ಅಕ್ಕಿ ಫ್ರೀ ಸಿಗ್ತಾ ಇದೆ. ಕೋಲಾರ ಜಿಲ್ಲೆಯ 90% ಹೆಚ್ಚು ಕುಟುಂಬಗಳು ಸರ್ಕಾರದ ಈ 5 ಯೋಜನೆಗಳ ಫಲವನ್ನು ಪಡಿತಾ ಇದೆ. ಈ 5 ಯೋಜನೆಗಳ ಯಾವುದೋ ಒಂದು ರೂಪದಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಒಂದು ತಿಂಗಳಿಗೆ 6,000 ರಿಂದ 7,000 ರೂಪಾಯಿ ಹಣ ಸಿಗ್ತಾ ಇದೆ. ಈ ಹಣವನ್ನು ಕೊಟ್ಟಂತ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ನಮ್ಮ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು ಸಹ ನಮ್ಮ ಮುಖ್ಯಮಂತ್ರಿಗಳ ಜೊತೆಗೂಡಿ ಈ ರಾಜ್ಯದ ಎಲ್ಲ ಜನರಿಗೆ ಈ ಯೋಜನೆಗಳು ಸಿಗಬೇಕು ಅಂತ ಹೇಳಿ ಬಹಳಷ್ಟು ಕಷ್ಟವನ್ನ ಪಡ್ತಾ ಇದ್ದಾರೆ. ಒಂದು ವರ್ಷಕ್ಕೆ ಸುಮಾರು 55,000 ಕೋಟಿ ರೂಪಾಯಿಗಳ ಹಣವನ್ನು ಉಚಿತವಾಗಿ ಜನಗಳಿಗೆ ಕೊಡುವಂಥದ್ದು ಅಂದ್ರೆ ಇದೇನು ಸಾಮಾನ್ಯವಾದ ವಿಚಾರ ಅಲ್ಲ. ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ, ಯಾವುದೇ ರಾಜ್ಯದಲ್ಲಿ ಈ ಯೋಜನೆಗಳು ಇಲ್ಲ. ಈ ಯೋಜನೆಗಳನ್ನ ಕೊಟ್ಟಾಗ ಬಹಳಷ್ಟು ವಿರೋಧ ಪಕ್ಷದವರು ಹೇಳಿದ್ರು, ಜನಗಳನ್ನ ಸೋಮಾರಿ ಮಾಡ್ಬಿಡ್ತದೆ, ಸರ್ಕಾರ ದಿವಾಳಿ ಎದ್ದೋಗ್ತದೆ, ಸುಮ್ಮನೆ ವೋಟ್ ತಗೊಳ್ಳೋಕ್ಕೋಸ್ಕರ ಈ ಯೋಜನೆಗಳನ್ನ ಪ್ರಕಟಣೆ ಮಾಡಿರೋದು ಅಂತ. ಆದ್ರೆ ಇವತ್ತಿನ ದಿನ ಎಲ್ಲೆಲ್ಲಿ ಬಿಜೆಪಿ ಸರ್ಕಾರಗಳಿದೆ, ಎಲ್ಲ ಸರ್ಕಾರಗಳಲ್ಲೂ ನಮ್ಮ ಸರ್ಕಾರ ಈ ಏನು ಯೋಜನೆಗಳು ಇಷ್ಟೊಂದು ಪವರ್ಫುಲ್ ಆಗಿ ಅವರೇನು ಯೋಜನೆ ಮಾಡಿಲ್ಲ ಅಂದ್ರೂ ನಮ್ಮನ್ನೇ ಕಾಪಿ ಹೊಡೆದು ಇವತ್ತು ಬಿಹಾರ, ಮಹಾರಾಷ್ಟ್ರ ಎಲ್ಲ ಇದರಲ್ಲಿ ಒಂದು 25% ಸುರೇಶ್ ಇದೊಂದು 25% ಕೊಟ್ಟು ಯಾರು ನಮ್ಮನ್ನ ವ್ಯಂಗ್ಯವಾಗಿ ನಮ್ಮ ಸರ್ಕಾರವನ್ನ ಮಾತನಾಡ್ತಾ ಇದ್ರು ಅದೇ ವ್ಯಕ್ತಿಗಳು ಇವತ್ತು ಅಲ್ಲಿನ ರಾಜ್ಯದ ಜನರಿಗೆ ಈ ಒಂದು ಯೋಜನೆಗಳನ್ನ ಕೊಡ್ಲಿಕ್ಕೆ ಸಾಕಷ್ಟು ಸಾಹಸಗಳನ್ನು ಪಡ್ತಾ ಇದ್ದಾರೆ. ಆದರೆ ಪೂರ್ಣ ಪ್ರಮಾಣವಾಗಿ ಯಾರು ಅದರ ಬಗ್ಗೆ ಸಕ್ಸಸ್ ಆಗಿಲ್ಲ. ಇವತ್ತು ಇಡೀ ದೇಶದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಮ್ಮ ರಾಜ್ಯದಲ್ಲಿರುವಂತಹ ಬಡವರು, ಮಧ್ಯಮ ವರ್ಗದವರು ಏನಾದರೂ ಸರ್ಕಾರದ ಕಡೆಯಿಂದ ಸಹಾಯ ಆಗಲಿ ಅಂತ ಹೇಳಿ ಈ ಯೋಜನೆಗಳನ್ನ ಕೊಟ್ಟಿರುವಂಥದ್ದು. ಮತ್ತೆ ಈ ಯೋಜನೆಯ ಅನುಷ್ಠಾನ ಸಮಿತಿ ಇಡೀ ರಾಜ್ಯಾದ್ಯಂತ ಪ್ರವಾಸಗಳನ್ನ ಕೈಗೊಂಡು ಈ ಯೋಜನೆಗಳು ಸರಿಯಾಗಿ ನಮ್ಮ ಜನಗಳಿಗೆ ತಲುಪ್ತಾ ಇದೆಯಾ ಅಂತ ಹೇಳಿ ಇವತ್ತು ಹಲವಾರು ಕಾರ್ಯಾಗಾರಗಳನ್ನ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಿನಲ್ಲಿ ಅಳವಡಿಸಿಕೊಂಡಿರುವಂಥದ್ದು. ಬಹಳ ದಿವಸಗಳಿಂದ ಸನ್ಮಾನ್ಯ ಅಧ್ಯಕ್ಷರು ಹೇಳ್ತಾ ಇದ್ರು, ಕೋಲಾರ ಜಿಲ್ಲೆ ನನ್ನ ಇಲಾಖೆಯ ಬಹಳಷ್ಟು ಕೆಲಸಗಳಿರೋದ್ರಿಂದ ಸ್ವಲ್ಪ ತಡವಾಗಿ ಈ ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಿಮ್ಗೇನೆ ಈಗ ರಿಸಲ್ಟ್ ಗೊತ್ತಾಗ್ತದೆ ಅನಿಸ್ತದೆ. ಮಾನ್ಯ ಅಧ್ಯಕ್ಷರು, ಉಪಾಧ್ಯಕ್ಷಗಳಿಗೆಲ್ಲ, ಇಲ್ಲಿ ಕೂತಿರುವಂತ ಎಲ್ಲ ನನ್ನ ಸಹೋದರ ಸಹೋದರಿಯರು ಮತ್ತು ಹೊರಗಡೆಯೂ ಸಹ 1,000 ಜನಕ್ಕೂ ಹೆಚ್ಚು ಜನರಿದ್ದಾರೆ. ಇವರೆಲ್ಲರಲ್ಲೂ ಇರುವಂತಹ ಆ ನಗೆನೆ ನಮ್ಮ ಸರ್ಕಾರದ ಬಗೆಗೆ ಅವ್ರಿಗೆ ಇರುವಂತಹ ಅಭಿಪ್ರಾಯವನ್ನು ತಿಳಿಸಿ ಹೇಳ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳಿದ್ದಾವೆ. ನಾನೀಗ ಮತ್ತೆ ಮಂಡ್ಯಕ್ಕೆ ಹೋಗ್ಬೇಕು, ಅಲ್ಲಿಂದ ಮೈಸೂರಿಗೆ ಹೋಗ್ಬೇಕು ಅಂತ ಹೇಳಿ ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯರ